ಹೆಲೋ ಆಲ್ ಹೇಗಿದ್ರೆ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಂಡ್ಯ ಸ್ಟೈಲ್ ನಾಟಿ ಮಟನ್ ಸಾಂಬಾರ್‌ನ ಹೇಗ್ ಮಾಡೋದು ಅಂತ ರೆಸಿಪಿನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಅನ್ನದ್ ಜೊತೆಗೆ, ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಕೆಜಿಯಷ್ಟು ಮಟನ್‌ನ ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು ಗ್ರೈಂಡ್ ಮಾಡೋದಕ್ಕೆ 2 ಚಿಕ್ಕ ಸೈಜ್ ಟೊಮ್ಯಾಟೊ, 3 ಇಂಚು ಚಕ್ಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತೆ 2 ಟೇಬಲ್ ಸ್ಪೂನಷ್ಟು ಗಸಗಸೆನ ತಗೊಂಡಿದ್ದೀನಿ. ಶುಂಠಿ 1 ಇಂಚು, ಬೆಳ್ಳುಳ್ಳಿ 2 ಗಡ್ಡೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಮತ್ತೆ ಲವಂಗ ಒಂದು 8 ರಿಂದ 10, 1 ಚಿಕ್ಕ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಇಷ್ಟನ್ನ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು 1 ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಮೀಡಿಯಂ ಸೈಜ್‌ನ ಕಟ್ ಮಾಡಿ ಇದನ್ನ ಜಾರ್ ಒಳಗಡೆ ಹಾಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಆಡ್ ಮಾಡಿ ಇದನ್ನ ಈ ಥರ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಪ್ಯಾನನ್ನ ಇಟ್ಟು ಅದಕ್ಕೆ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ನಾವೇನು ಗ್ರೈಂಡ್ ಮಾಡಿರ್ತೀವಲ್ವಾ, ಈರುಳ್ಳಿ ಮತ್ತೆ ಅರಿಶಿಣ ಪುಡಿನ ಹಾಕೊಂಡು ಅದಕ್ಕೆ ಸ್ವಲ್ಪ ಫ್ಯಾಟ್ ಏನು ಕೊಟ್ಟಿರ್ತಾರೆ ಮಟನ್‌ದು ಅದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ವಾಶ್ ಮಾಡಿ ಇಟ್ಟಿರೋ ಅಂಥ ಮಟನನ್ನ ಹಾಕಿ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ, ಮಟನ್ ಆಯಿಲ್ ಬಿಡೋ ತನಕನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಅವಾಗ್ಲನೇ ಮಟನ್ ಸಾಂಬಾರ್ ನಿಮಗೆ ಟೇಸ್ಟ್ ಬರೋಂಥದ್ದು. ಇದೇ ನೀರು ಬಿಡುತ್ತೆ. ನೀರನ್ನ ನೀವು ಹಾಕೊಳ್ಳೋದಕ್ಕೆ ಹೋಗಬೇಡಿ. ನೋಡ್ತಾ ಇದ್ದೀರಲ್ಲ, ಈ ಥರ ನೀರು ಬಿಟ್ಟು ನೀರೆಲ್ಲ ಇಂಗಿ ಹೋಗಿ ಆಯಿಲ್ ಬಿಡಬೇಕು. ಅವಾಗ್ಲೇನೆ ಸಾಂಬಾರ್ ಟೇಸ್ಟ್ ಬರೋದು. ನೆಕ್ಸ್ಟ್ ಒಂದು ಜಾರ್‌ಗೆ ನಾನು ರುಬ್ಬಕ್ಕೆ ಅಂತ ನಿಮಗೆ ನಾನು ತೋರಿಸಿದ್ನಲ್ವಾ, ಏನೇನು ಗ್ರೈಂಡ್ ಮಾಡಬೇಕು ಇಂಗ್ರೀಡಿಯೆಂಟ್ಸ್ ಅಂತ, ಅದನ್ನೆಲ್ಲ ಹಾಕ್ಕೊಳ್ಬೇಕು. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಟೊಮ್ಯಾಟೊ, ಗಸಗಸೆ ಇದನ್ನೆಲ್ಲ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು, ಕಾಯಿನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಜಾರ್‌ಗೆ 1 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಕೊಂಡು ಇದಕ್ಕೆ 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ಮುಂಚೆನೆ ಮಟನ್ನ ಬೇಯೋದಕ್ಕೆ ಇಟ್ಟಿದ್ವಲ್ವಾ, ನೀರೆಲ್ಲ ಹೋಗಿ ಈ ಥರ ಆಯಿಲ್ ಬಿಡೋ ತನಕ ಬೇಯಿಸ್ಕೊಂಡು ಇದಕ್ಕೆ ನಾವು ಖಾರನ ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ, ಆ ಖಾರನ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 5 ಟು 10 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಆವಾಗ ಮಟನ್ ಚೆನ್ನಾಗಿ ಖಾರನ ಹಿಡ್ಕೊಳ್ಳುತ್ತೆ. ಇದಕ್ಕೆ ನಾವು 1 ಲೀಟರಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಲಿಡ್‌ನ ಕ್ಲೋಸ್ ಮಾಡಿ ಒಂದು 7 ವಿಷಲ್ ಹಾಕ್ಸ್ಕೊಳ್ಬೇಕು. ಅವಾಗ ಚೆನ್ನಾಗಿ ಮಟನ್ ಬೆಂದಿರುತ್ತೆ. ಸೊ, ನೀವು ಅದೇ ಕುಕ್ಕರಲ್ಲಿ ಮಾಡ್ಬೋದು. ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ್ದೀನಿ. ಮುಂಚೆನೆ ನಾವು ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವಾ, ಕಾಯಿ ಎಲ್ಲ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ, ಸೊ ಅದಕ್ಕೆ ನಾವು ಎಷ್ಟು ಬೇಕೋ ನೀರನ್ನ ಸಾಂಬಾರ್ ತೆಳುವಾಗಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಕುದಿಬೇಕಾದ್ರೆ ಈ ಥರ ನೊರೆ ಎಲ್ಲ ಹೋಗಿ ಸಾಂಬಾರ್ ಆಯಿಲ್ ಬಿಟ್ಟಾಗ ಅವಾಗ ಮಂಡ್ಯ ಸ್ಟೈಲ್ ನಾಟಿ ಮಟನ್ ಸಾಂಬಾರ್ ರೆಡಿ ಅಂತ ಹೇಳಿ ಅರ್ಥ. ಸೊ, ನೀವು ಮನೇಲಿ ಮಾಡಿ ಹೇಗಾಯ್ತು ಅಂತ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸೋದನ್ನ ಮರಿಬೇಡಿ. ಇದು ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ, ಫ್ಲೇಮ್‌ನ ಆಫ್ ಮಾಡಾದ್ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರೆಡಿ ಟು ಈಟ್ ಅಂತ ಹೇಳ್ಬೋದು. ಸೊ, ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ತುಂಬಾನೇ ಟೇಸ್ಟಿ ಆಗಿತ್ತು. ಇನ್ನೂ ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಕಂಟೆಂಟ್ ಜೊತೆಗೆ, ರೆಸಿಪೀಸ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.